ಬಲ್ಲಾಳದೇವಿ ಬಂದಾಗ ಮಕ್ಕಳನ್ನ ಶೂಲಕ್ಕೆ ಏರ್ಸಾಗಿರುತ್ತೆ. ಆ ಶೂಲಕ್ಕೆ ಏರ್ಸಿದವನ್ನ ಒದ್ಬಿಟ್ಟು ಕಾಲಿನಲ್ಲಿ ಅವನನ್ನ ಸಾಯಿಸ್ತಾಳೆ. ಅದನ್ನ ಸಹ ನೋಡಿ ಸ್ಪಷ್ಟವಾಗಿ ಕೆತ್ತಿದ್ದಾರೆ. ಹಳೇಬೀಡಿನ ಬಸದಳ್ಳಿಯಲ್ಲಿರುವ ಬನದಮ್ಮ ದೇವಸ್ಥಾನದ ಹತ್ರ ಇದ್ದೀವಿ. ಹಳೇಬೀಡಿನ ಪ್ರವಾಸಿ ಮಾರ್ಗದರ್ಶಿಯಾದ ಅಮರೇಶ್ ಅವ್ರ ಜೊತೆ ಈ ದೇವಾಲಯವನ್ನು ನೋಡೋಣ ಬನ್ನಿ. ಈ ದೇವಸ್ಥಾನಕ್ಕೆ ಬರೋಕ್ಕೆ ರೋಡ್ ಸ್ವಲ್ಪ ಕಷ್ಟ ಇದೆ, ರೋಡ್ ನೋಡ್ಬೋದು. ಮತ್ತು ಇದು ಗೂಗಲ್ ಮ್ಯಾಪಲ್ಲಿ ಇದು ಇನ್ನೂ ಮಾರ್ಕ್ ಆಗಿಲ್ಲ, ಅದು ನಾನು ಮಾರ್ಕ್ ಮಾಡ್ತೀನಿ. ಇಲ್ಲಿಗೆ ಬರಬೇಕಾದ್ರೆ ಅರ್ಚಕರ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಅವ್ರಿಗೆ ಫೋನ್ ಮಾಡಿಬಿಟ್ಟೆ ಬನ್ನಿ. ಎಲ್ಲರೂ ಬರೋಕ್ಕೆ ಕಷ್ಟ ಆಗುತ್ತೆ, ಮತ್ತು ಇಲ್ಲಿ ಬಾಗಿಲು ಹಾಕಿರ್ತಾರೆ, ಅರ್ಚಕರು ಬಂದರೆ ಮಾತ್ರ ಒಳಗೆ ಪ್ರವೇಶ ಮಾಡೋಕ್ಕಾಗೋದು. ಅದಕ್ಕೋಸ್ಕರ ಫೋನ್ ಮಾಡ್ಕೊಂಡೇ ಬರಬೇಕಾಗುತ್ತೆ. ಹಳೇಬೀಡು ಹೊಯ್ಸಳೇಶ್ವರ ದೇವಸ್ಥಾನ ತುಂಬ ಹತ್ತಿರ ಇದೆ. ಇದು ಇಲ್ಲೇ ಹತ್ತಿರದಲ್ಲೇ ಜೈನ್ ಟೆಂಪಲ್ ಮತ್ತು ಕೇದಾರೇಶ್ವರ ದೇವಾಲಯ ಇದೆ, ಅದ್ರ ಹಿಂಭಾಗನೇ ಈ ದೇವಸ್ಥಾನ ಬರೋದು. ಇಲ್ಲಿಗೆ ಬರೋದಾಗಿರೋ ನೀವು ಜೈನ್ ಟೆಂಪಲಿಗೆ ವಿಸಿಟ್ ಮಾಡೋದಾಗಿದ್ರೆ ತುಂಬಾ ಹತ್ತಿರ, ಅದ್ರ ಹಿಂದೆನೇ ಇದು ಬರುತ್ತೆ. ಹೇಗೆ ಬರೋದು ಎಲ್ಲ ರೂಟ್ ನಾನು ಹಾಕಿರ್ತೀನಿ. ಇಲ್ಲಿ ಕಾಣ್ತಿರೋದೇ ಹಳೇಬೀಡಿನ ಜೈನ್ ಬಸದಿ. ಇಲ್ಲೇ ಕಾಣ್ತಾ ಇದೆ ನೋಡಿ ಕೇದಾರೇಶ್ವರ ದೇವಸ್ಥಾನ. ಅದ್ರ ಮಧ್ಯದಲ್ಲಿ ಕೇದಾರೇಶ್ವರ ಮತ್ತು ಜೈನ್ ಬಸದಿ ಮಧ್ಯದಲ್ಲಿ ಒಂದು ಕಾಲ್ದಾರಿ ಇದೆ. ಇಲ್ಲಿ ಸ್ವಲ್ಪ ಮುಂದೆ ಒಂದು 100-150 ಮೀಟರ್ ಹೋದರೆ ಆ ದೇವಸ್ಥಾನ ಸಿಗುತ್ತೆ. ಓಡಿಸ್ಬಿಟ್ಟು ಅಲ್ಲಿ ಅವ್ರಿಗೆ ಸೆರೆಸಿಕ್ಕ ಒಂದು ಹುಡುಗಿನ ತಂದು ಕೊಡ್ತಾರೆ. ಅವಾಗ ಅವಳೇನು ಮಾಡ್ತಾಳೆ, ಈ ಲಕ್ಕಣ್ಣ ವೀರಣ್ಣ ಇರೋ ತನಕ ಈ ರಾಜ್ಯದಾಗ ಇಲ್ಲೋದು ಅಸಂಭವ ಅಂತ ಗೊತ್ತಾಗಿ ನನಗಿಲ್ಲಿ ಇಲ್ಲಿ ತಂದು ನೋಡ್ಬಿಟ್ಟು ಅಂತ ಫುಲ್ಲಾರಪ್ಪು ಓಡಿಸ್ತಾರೆ. ರಾಜ ಏನು ಮಾಡ್ತಾನೆ, ಸೋಲಿ ಸೇರಿಸಿದಾಗ ಅವ್ರ ತಾಯಿ ಲಕ್ಕಣ್ಣ ವೀರಣ್ಣ ದೇವಾಲಯ ಈಗ ನೀವು ನೋಡ್ತಾ ಇರೋದು. ನಮ್ಮ ರಾಜ್ಯದಲ್ಲೇ ಈ ಒಂದು ಲಕ್ಕಣ್ಣ ವೀರಣ್ಣರ ಶೌರ್ಯ ಸಾಹಸ ಇಂದು ಸಹ ಅಜರಾಮರವಾಗಿದೆ. ಅವ್ರು ತೋರಿದಂಥ ಈ ರಾಜ್ಯದ ರಕ್ಷಣೆಗೆ ಅವ್ರು ತೋರಿದಂತಹ ಸ್ವಾಮಿನಿಷ್ಠೆ ಮತ್ತು ಅವರ ಧೈರ್ಯ ಈಗಲೂ ಸಹ ನಮ್ಮ ಸ್ಥಳೀಯವಾಗಿ 100 ಹಳ್ಳಿಗಳಲ್ಲಿ ಇವತ್ತು ಸಹ ತುಂಬ ಪೌರಾಣಿಕ ಕಥೆಗಳ ಮುಖಾಂತರ ಅವರ ಹೆಸರನ್ನು ವರ್ಣಿಸ್ತಾರೆ. ಇಲ್ಲೊಂದು ಐತಿಹಾಸಿಕ ಕಥೆ ಇದೆ. ಇದು ಪ್ರಮುಖವಾಗಿ ಹಿಂದೆ 4ನೇ ನರಸಿಂಹ ಬಲ್ಲಾಳ ಅಥವಾ ನರಸಿಂಹ ಬಲ್ಲಾಳ ಅಕ್ಕನ ಮಕ್ಕಳಾದ ಲಕ್ಕಣ್ಣ ವೀರಣ್ಣರನ್ನ ಈ ರಾಜ್ಯದ ಸೇನಾ ದಂಡನಾಯಕನಾಗಿ ನೇಮಿಸಿರ್ತಾರೆ. ಅವರು ಈ ರಾಜ್ಯವನ್ನು ಸಮರ್ಥವಾಗಿ ಮುನ್ನಡೆಸ್ತಿರ್ತಾರೆ. ಅವರು ತುಂಬ ಬಲಶಾಲಿಗಳು ಮತ್ತು ತುಂಬ ದೇಹ ಸೌಂದರ್ಯ ಉಳ್ಳವರಾಗಿದ್ದರು. ಅವರು ಈ ರಾಜ್ಯದವನ್ನು ದಂಡನಾಯಕರಾಗಿದ್ದಾಗ ಮಲ್ಲಿಕ್ ಕಾಫರ್ ರಾಜ್ಯದ ಮೇಲೆ ಆಕ್ರಮಣ ಮಾಡ್ತಾನೆ. ಆಕ್ರಮಣ ಮಾಡಿದಾಗ ಅವರನ್ನು ವೀರಾವೇಶದಿಂದ ಹೋರಾಡಿ ಹಿಮ್ಮೆಟ್ಟಿಸ್ಬೇಕಾದ್ರೆ ಆ ಒಂದು ಸೇನೆಯಲ್ಲಿದ್ದಂಥ ಒಂದು ಸುಂದರವಾದ ಸ್ತ್ರೀಯನ್ನು ಅವ್ರಿಗೆ ಕೈ ಸೆರೆ ಸಿಗ್ತಾಳೆ. ಅವಳನ್ನು ತಂದುಬಿಟ್ಟು ತನ್ನ ಮಾವ 4ನೇ ಬಲ್ಲಾಳನಿಗೆ ಕೊಡ್ತಾಳೆ. ಅವಳ ಸೌಂದರ್ಯಕ್ಕೆ ವ್ಯಾಮೋಹಿತನಾದ ರಾಜ ಪ್ರತಿನಿತ್ಯ ರಾಜ್ಯದ ರಹಸ್ಯಗಳನ್ನು ಅವಳಲ್ಲಿ ಹೇಳ್ತಾ ಇದ್ದಾಗ ಅವಳಿಗೆ ಒಂದು ರಹಸ್ಯ ತಿಳಿತದೆ. ಈ ಲಕ್ಕಣ್ಣ ವೀರಣ್ಣ ಈ ರಾಜ್ಯದ ಸೇನಾ ದಂಡನಾಯಕರಾಗಿರೋ ತನಕ ಈ ರಾಜ್ಯವನ್ನು ಯಾರು ಆಕ್ರಮಿಸೋದು ಅಸಂಭವ ಅಂತ ತಿಳಿದಾಗ ಅವಳು ಒಂದು ನಾಟಕವಾಡ್ತಾಳೆ. ನನಗೆ ಈ ರಾಜ್ಯದ ಆಹಾರ ಇಡಿಸೋದು, ನಮ್ಮವರು ಕಣಿವೆ ತಗ್ನಲ್ಲಿದ್ದಾರೆ, ಅಲ್ಲಿಂದ ನನಗೆ ಆಹಾರ ತರಿಸಿದ್ರೆ ನಾನು ಬದುಕ್ಬೋದು ಅಂತೇಳಿ ಆಹಾರವನ್ನು ತ್ಯಜಿಸ್ತಾಳೆ. ಅವಳ ಸೌಂದರ್ಯಕ್ಕೆ ವ್ಯಾಮೋಹಿತನಾದ ರಾಜ ನಂಬಿಗಸ್ತ 2 ಸೈನಿಕರನ್ನು ಆಹಾರ ತರೋದಕ್ಕೆ ನೇಮಿಸ್ತಾನೆ. ಅವಳ ಆಹಾರದ ಡಬ್ಬಿಯಲ್ಲಿ ಇಲ್ಲಿನ ರಾಜ್ಯದ ರಹಸ್ಯಗಳನ್ನು ಮಲ್ಲಿಕ್ ಕಾಫರ್ನಿಗೆ ತಿಳಿಸ್ತಾ ಇರ್ತಾಳೆ. ನಂತರ ಅವಳು ಈ ಲಕ್ಕಣ್ಣ ವೀರಣ್ಣ ಇರೋ ತನಕ ಈ ರಾಜ್ಯವನ್ನು ಯಾರು ಆಕ್ರಮಿಸೋದು ಅಸಂಭವ ಎಂದು ಅರಿತು ಅವಳೇನು ಮಾಡ್ತಾಳೆ, ನೀವು ಇಲ್ಲಿದ್ದ ಸಮಯದಲ್ಲಿ ನನ್ನನ್ನು ಸರಸಕ್ಕೆ ಇರಿತಾರೆ ಲಕ್ಕಣ್ಣ ವೀರಣ್ಣ ಅಂತೇಳಿ ಸುಳ್ಳು ಆರೋಪವನ್ನು ರಾಜನಲ್ಲಿ ಹೇಳ್ತಾಳೆ. ರಾಜ ಪರಾಮರ್ಶಿಸಿದರೆ ನ್ಯಾಯಾನ್ಯ ತೀರ್ಮಾನ ಮಾಡದೆ ಅವಳನ್ನ ಶೂಲಕ್ಕೇರಿಸುವ ಆದೇಶವನ್ನು ಹೊರಡಿಸ್ತಾನೆ. ಆ ಶೂಲಕ್ಕೇರಿಸಿದಾಗ ನೋಡಿ, ಈ ಶೂಲಬನದಲ್ಲಿ ಅವರಿಬ್ಬರನ್ನ ತಂದು ಶೂಲಕ್ಕೇರಿಸ್ತಾರೆ. ಪಕ್ಕದಲ್ಲಿ ಬಲ್ಲಾಳ ದೇವಿಯನ್ನು ಒಬ್ಬ ದಂಡನಾಯಕನಿಗೆ ಕೊಟ್ಟಿರ್ತಾರೆ. ಅವಳಿಗೆ ಈ ವಿಷಯ ತಿಳಿದಾಗ ಅವಳು ರಾಜಧಾನಿಗೆ ಅವಸರವಾಗಿ ಬರ್ತಾಳೆ. ಆ ಬರುವ ಸಂದರ್ಭದಲ್ಲಿ ರಾಜ ಆಜ್ಞೆ ಮಾಡಿರ್ತಾನೆ, ಅವರ ತಾಯಿಗಾಗಲಿ ಅವರ ಸಂಸಾರದವರಿಗೆ ಯಾರಿಗೂ ಇಲ್ಲಿ ಸತ್ಕರಿಸಬಾರ್ದು ಎಂಬ ಒಂದು ಆದೇಶವನ್ನು ರಾಜ ಹೊರಡಿಸಿರ್ತಾನೆ ಬಲ್ಲಾಳ. ಈ ಮಾತಿಂದ ಅವಳು ಈ ರಾಜಧಾನಿಗೆ ಬಂದಾಗ ತುಂಬ ಸ್ವರ್ಗಿರ್ತಾಳೆ. ಸ್ವರ್ಗಿ ಜನರೆಲ್ಲ ನೀರು ಬೇಡ್ತಾಳೆ ಕುಡಿಯೋದಕ್ಕೆ, ಯಾರು ಸಹ ಕೊಡೋದಿಲ್ಲ. ಆವಾಗ ಅವಳು ಸ್ವರ್ಗಿ ಸುಸ್ತಾಗಿ ನಿತ್ರಾಣವಾಗಿ ಒಂದು ಮನೆ ಮುಂಭಾಗದಲ್ಲಿ ಬೀಳ್ತಾಳೆ. ಅದು ಕುಂಬಾರಗೇರಿ ಆಗ್ತದೆ. ಒಬ್ಬ ಕುಂಬಾರ ಮಡಿಕೆಯನ್ನು ಮಾಡ್ತಿರ್ತಾನೆ. ಆ ಮಡಿಕೆಯನ್ನು ಮಾಡೋದಕ್ಕೆ ಒಂದು ಬೋಕಿಯಲ್ಲಿ ನೀರನ್ನು ಇಟ್ಕೊಂಡಿರ್ತಾನೆ. ಆ ಬೋಕಿ ನೀರನ್ನು ಅವಳಿಗೆ ಕುಡಿಯೋದಕ್ಕೆ ಕೊಡ್ತಾನೆ. ಆ ನೀರನ್ನು ಕುಡಿದು ಬಾಯಾರಿಕೆಯನ್ನು ನಿವಾರಿಸ್ಕೊಂಡವಳು ರಾಜನಿಗೆ ಶಾಪ ಕೊಡ್ತಾಳೆ, ಈ ದ್ವಾರಸಮುದ್ರ ರಾಜಧಾನಿ ಹಾಳಾಗಿ ಕುಂಬಾರಗೇರಿ ಊರಾಗಲಿ ಅಂತೇಳಿ. ನಂತರ ಶೂಲಮನದಲ್ಲಿ ಬಂದು ಅವಳು ಸಹ ಈ ಒಂದು ಶೂಲಕ್ಕೇರಿಸ್ಕೊಂಡು ಸಾವನ್ನಪ್ತಾಳೆ. ಈಗಲೂ ಸಹ ಅವರ ಸತ್ತೋದ್ರೂ ಸಹ
ಅವರ ನೆನಪಿಗಾಗಿ ಕಪ್ಪು ಕರಿಕಲ್ಲಿನಲ್ಲಿ ಕೆತ್ತನೆ ಮಾಡುವಂಥ ಶಿಲ್ಪಗಳನ್ನು ನೋಡ್ಬೋದು. ಇದು ಶೂಲಬನ ಅಂತೇಳಿ ತುಂಬ ಪ್ರಸಿದ್ಧವಾಗಿದೆ. ವರ್ಷ ಈ ಬಸ್ತಹಳ್ಳಿ ಗ್ರಾಮಸ್ಥರಲ್ಲಿ ಅನ್ನದಾಸೋಹ ಮಾಡ್ತಾರೆ. ನನ್ನ ಹೆಸರು ಪೃಥ್ವಿರಾಜ್ ಅಂತ. ನಾನು ಈ ಲಕ್ಕಣ್ಣ ವೀರಣ್ಣ ಸ್ವಾಮಿ ದೇವಸ್ಥಾನದ ಅರ್ಚಕನಾಗಿ ಇದ್ದೀನಿ. ಇಲ್ಲಿ ಲಕ್ಕಣ್ಣ ವೀರಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಸುಮಾರು 180 ಮನೆ ಒಕ್ಕಲಿದ್ದಾವೆ. ಆ ಒಕ್ಕಲಲ್ಲಿ ಸುಮಾರು ಮರಾಠರು, ಮಡ್ವಾಳರು ಸುಮಾರು ಜನ ಸೇರ್ತಾರೆ. ಆಮೇಲೆ ಈ ದೇವಸ್ಥಾನದಲ್ಲಿ ಪ್ರತಿ ಭಾನುವಾರ ಮಾತ್ರ ಪೂಜೆ ಮಾಡ್ತಾರೆ. ವಾರದಲ್ಲಿ ಒಂದಿನ ಮಾತ್ರ ಇಲ್ಲಿ ಪೂಜೆ ಅವಕಾಶ ಇರೋದು. ಆಮೇಲೆ ಶ್ರಾವಣ ಮಾಸದಲ್ಲಿ ತುಂಬ ಅದ್ದೂರಿಯಾಗಿ ಶ್ರಾವಣ ಮಾಸದಲ್ಲಿ ಎಲ್ಲ ಜನಗಳಿಗೆ ಅನ್ನ ಸಂತರ್ಪಣೆ ಮತ್ತು ಪೂಜಾ ಕೈಕರ್ಯಗಳಿರ್ತವೆ. ಇದು ನನ್ನ ಕಾಂಟ್ಯಾಕ್ಟ್ ನಂಬರ್ ಆಗಿರ್ತದೆ. ಅದು 2 ಕೂಡ ಯಾರಾದರೂ ಬರುವಂಥ ಪ್ರವಾಸಿಗರಿದ್ದರೆ ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಾನು ಬರ್ತೀನಿ ಇಲ್ಲಿ ದೇವಸ್ಥಾನ ಹತ್ರ. ನೀವು ಬೇಕಾದ್ರೆ ವೀಕ್ಷಣೆ ಮಾಡ್ಬೋದು. ತಾಯಿ ಬಂದಮ್ಮ ಅಂತ, ಆ ಬಂದಮ್ಮನ ಮಕ್ಕಳು ಲಕ್ಕಣ್ಣ ವೀರಣ್ಣ ಅಂತ. ಸ್ಥಳೀಯವಾಗಿ ಈ ದೇವರ ಹೆಸರು ಬನದಮ್ಮ ಅಂತ ಕರೀತಾರೆ. ಆದರೆ ಇತಿಹಾಸದ ಪ್ರಕಾರ ಈ ದೇವಿಯ ಹೆಸರು ಬಳ್ಳಾಳ ದೇವಿ ಅಂತಲೂ ಕೂಡ ಕರೀತಾರೆ. ತುಂಬ ಇತಿಹಾಸ ಉಳ್ಳಂಥ ದೇವಸ್ಥಾನ ಇದು. ನೋಡೋಕ್ಕೆ ತುಂಬ ಚಿಕ್ಕದಾಗಿರ್ಬೋದು, ಆದರೆ ಇತಿಹಾಸ ತುಂಬ ದೊಡ್ಡದಾಗಿದೆ ಈ ದೇವಸ್ಥಾನದ್ದು. ಲಕ್ಕಣ್ಣ ವೀರಣ್ಣ ಶೂಲ ಕೇರಿಸಿದ್ದಾರೆ. ಕೈನಲ್ಲಿ ಶೂಲವನ್ನು ಕೈನಲ್ಲಿ ಹಿಡಿದಿದ್ದಾನೆ. ಹೊಟ್ಟೆ ಚುಚ್ಚಿರುತ್ತೆ, ಹೊಟ್ಟೆ ನೋವಾಗ ಅಮ್ಮ ಅಂತ ಕೈಯಲ್ಲಿ ಇಟ್ಕೊಂಡಿರೋದನ್ನ ನೋಡ್ಬೋದು. ಹೌದು, ಹೊಟ್ಟೆ ಚುಚ್ಚಿರೋದಕ್ಕೆ ನೋವಾಗಿರೋದ್ರಿಂದ ಕೈ ಇಟ್ಕೊಂಡು ಅಮ್ಮ ಅಂತಿರೋದನ್ನ ನೋಡಿ ಸ್ಪಷ್ಟವಾಗಿ ಆ ಶಿಲ್ಪದಲ್ಲಿ ಕೆತ್ತನೆ ಮಾಡಿ ತೋರಿಸಿದ್ದಾರೆ. ಅದೇ ರೀತಿಯಲ್ಲಿ ತಾಯಿ ಬರ್ತಾಳೆ, ಬಲ್ಲಾಳ ದೇವಿ ಬಂದಾಗ ಮಕ್ಕಳನ್ನ ಶೂಲ ಕೇರ್ಸಾಗಿರುತ್ತೆ. ಆ ಶೂಲ ಕೇರ್ಸಿದವನ್ನ ಒದ್ಬಿಟ್ಟು ಕಾಲಿನಲ್ಲಿ ಅವನನ್ನ ಸಾಯಿಸ್ತಾಳೆ. ಅದನ್ನ ಸಹ ನೋಡಿ ಸ್ಪಷ್ಟವಾಗಿ ಕೆತ್ತಿದ್ದಾರೆ ಕಲ್ಲಿನಲ್ಲಿ. ಬಲ್ಲಾಳ ದೇವಿಯ ಕಾಲು ಕೆಳಗಡೆ ಅವನ್ನ ಒದ್ದು ಸಾಯಿಸ್ತಾರೆ ಶೂಲ ಕೇರಿಸಿದವನ್ನ. ರಾಜಾಜ್ಞೆ ಮಾಡಿದಾಗ ಆ ಕೆಲಸವನ್ನು ನಿರ್ವಹಿಸಿರ್ತಾನಲ್ಲ, ಶೂಲ ಏರಿಸುವಂತ ಕೆಲಸ, ಅವನ್ನ ಆ ತಾಯಿ ವಿಚಾರಣೆ ಮಾಡದಲ್ಲೇ ಅನ್ಯಾಯ ಮಕ್ಕಳನ್ನ ಸಾಯಿಸಿದ್ರೆ ಅಂತ ನೊಂದು ಅವನನ್ನು ಸಹ ಒದ್ದು ಸಾಯಿಸ್ತಾಳೆ. ನೋಡಿ ಆ ಒಂದು ದೇಹ ಅವನ ಕಾಲು ಕೆಳಗಡೆ ಸ್ಪಷ್ಟವಾಗಿ ಕೆತ್ತನೆ ಮಾಡಿದ್ದಾರೆ. ಹೌದು, ತಲೆ ಬಜ್ಜಿ ಆಗಿದೆ ನೋಡಿ. ತಲೆ ಬಜ್ಜಿ ಆಗಿರೋದು ಸ್ಪಷ್ಟವಾಗಿ ನೋಡಿ, ಬಜ್ಜಿ ಆಗಿರೋದು ಸಹ ಕಾಣುತ್ತೆ. ಇದೇನೆ ಹಳೇಬೀಡು ಹೊಯ್ಸಳೇಶ್ವರ ದೇವಸ್ಥಾನ. ಇದು ಕ್ಲಿಯರ್ ಆಗಿ ಕಾಣಬೇಕಂದ್ರೆ ಸ್ಯಾಟಲೈಟ್ ಇಮೇಜ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಹೊಯ್ಸಳೇಶ್ವರ ದೇವಸ್ಥಾನ ಪಕ್ಕದಲ್ಲೇ ಇರೋದು ಹೊಯ್ಸಳರ ಕಾಲದ ಜೈನ್ ಬಸದಿ ಮತ್ತು ಕೇದಾರೇಶ್ವರ ದೇವಸ್ಥಾನ. ಈ 2 ದೇವಸ್ಥಾನ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೋಡಲು ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಬೋದು. ಈ ದೇವಸ್ಥಾನ ಹಿಂಭಾಗದಲ್ಲಿ ಹೊಲಗಳ ಮಧ್ಯೆ ಇಲ್ಲಿ ಕಾಣ್ತಾ ಇರೋದೇನೆ ಈ ಶೂಲಬನ ದೇವಸ್ಥಾನ. ಈ ದೇವಸ್ಥಾನ ಇರುವ ಈ ಜಾಗ ಹಳೇಬೀಡು ಕೋಟೆಯ ಕಂದಕ ಕೂಡ. ಈ ಹಳೇಬೀಡು ಕೋಟೆಯ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಅದು ಸ್ವಲ್ಪ ದಿನಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಆವಾಗ ಈ ಕಂದಕದ ಬಗ್ಗೆ ಕೂಡ ವಿಡಿಯೋ ನೋಡ್ಬೋದು. ಇವಾಗ ಇದನ್ನು ಈ ಶೂಲಬನ ದೇವಾಲಯ ಗೂಗಲ್ ಮ್ಯಾಪಲ್ಲಿ ಮಾರ್ಕ್ ಆಗಿಲ್ಲ, ಅದು ಕೂಡ ಮಾರ್ಕ್ ಮಾಡ್ತಾ ಇದ್ದೀನಿ. ಆ್ಯಡ್ ಎ ಮಿಸ್ಸಿಂಗ್ ಪ್ಲೇಸ್. ಅರ್ಚಕರು ಹೇಳಿದ ಪ್ರಕಾರ ಈ ದೇವಸ್ಥಾನದ ಸಂಪೂರ್ಣ ಹೆಸರು ಲಕ್ಕಣ್ಣ ವೀರಣ್ಣ ಶೂಲಬನ ಟೆಂಪಲ್. ಕ್ಯಾಟಗರಿ ಹಿಸ್ಟಾರಿಕ್ ಲ್ಯಾಂಡ್ಮಾರ್ಕ್. ಬಸ್ತಿಹಳ್ಳಿಯಲ್ಲಿ ಇರೋದು. ಅಪ್ರೂವಲ್ಗೋಸ್ಕರ ಸೆಂಡ್ ಮಾಡ್ತಾ ಇದ್ದೀನಿ. ಡನ್. ಬಲ್ಲಾಳ ದೇವಿ ನಡೆದು ಬರಬೇಕಾದ್ರೆ ದ್ವಾರಸಮುದ್ರ ಕೆರೆ ಮಧ್ಯೆ ಬರ್ತಲ್ಲ, ಕೆರೆ ತುಂಬಿರುತ್ತೆ. ಕೆರೆ ತುಂಬಿದಾಗ ಆ ಕೆರೆ ನಿಂತುಬಿಟ್ಟು ನಾನು ಪತಿವ್ರತೆ ಆದರೆ ಈ ಕೆರೆ ಮಧ್ಯದಲ್ಲಿ ದಾರಿ ತೋರಲಿ ಅಂತೇಳ್ಬಿಟ್ಟು ಅವಳು ಬೇಡ್ತಾಳೆ ಭಗವಂತನನ್ನ. ಅವಾಗ ಕೆರೆ 2 ಓಳಾಯಿತು. ಕೆರೆ ಮಧ್ಯೆ ನಡೆದು ಬರ್ತಾಳೆ ಅವಳು. ಶೂಲಬನಕ್ಕೆ ಬಸ್ತಿಯಲ್ಲಿರುವ ಶೂಲಬನಕ್ಕೆ ಬಂದು ತನ್ನ ಮಕ್ಕಳನ್ನು ಗಲ್ಲಿಗೇರಿಸಿದಂತಹ ಈ ಒಬ್ಬ ಶೂಲಬನಕ್ಕೇರಿಸಿದಂಥವನ್ನು ಸಹ ತಲೆಗೆ ಒದ್ದು ಅವನನ್ನು ಸಹ ಸಾಯಿಸ್ಬಿಟ್ಟು ಅವಳು ಸಹ ಶೂಲಕ್ಕೇರಿಸ್ಕೊಂಡು ತನ್ನ ಮಕ್ಕಳ ಮಧ್ಯದಲ್ಲಿ ಕುಳಿತು ಸಾವನ್ನಪ್ತಾಳೆ.